Welcome to NR Pathshala. Today we'll be discussing the second part of the question answers, that is exercise of the lesson Yemma Maneyangaladi, class 8 Tili Kannada. In the previous video we completed the question answers till the long answers, that is ಪ್ರಶ್ನೆಗಳಿಗೆ 7-8 ವಾಕ್ಯಗಳಲ್ಲಿ ಉತ್ತರಿಸಿ. we finished till here. we'll continue with the ಬಿಟ್ಟ ಸ್ಥಳ ತುಂಬಿಸಿರಿ. First one, ಮನೆ ಮೊದಲ ಪಾಠಶಾಲೆ, ಅಂಗಳವೇ ಮೊದಲ ಡ್ಯಾಶ್. ಸೊ ಮನೆ ಮೊದಲ ಪಾಠಶಾಲೆ, ಸೊ ಹೌಸ್ ಇಸ್ ದ ಫಸ್ಟ್ ಸ್ಕೂಲ್, ಅಂಗಳವೇ ಮೊದಲ ಡ್ಯಾಶ್. ಅಂಗಳ ಇಸ್ ದ ಫ್ರಂಟ್ ಯಾರ್ಡ್, ಇಸ್ ದ ಫಸ್ಟ್. ಮೈದಾನ, ದಟ್ ಇಸ್ ದ ಪ್ಲೇ ಗ್ರೌಂಡ್. ಸೆಕೆಂಡ್, ಕರಾವಳಿಯಲ್ಲಿ ಮಳೆಗಾಲದಲ್ಲಿ ಅಂಗಳಕ್ಕೆ ಬರುವ ಜನಪದ ನೃತ್ಯ ಡ್ಯಾಶ್. So in Karavali region during the rainy season, Angalakke Baruva Janapada Nritya, the folk dance which comes to the front yard during the rainy season in Karavali region is called as Kalanja. Third, ಕೆಸುವಿನೆಲೆಯಲ್ಲಿ ಡ್ಯಾಶ್ ಎಂಬ ತಿನಿಸನ್ನು ಮಾಡುತ್ತಾರೆ. So from ಕೆಸುವಿನೆಲೆ, that is Colocasia leaf, what dish is made or what snack is made? Answer is patrode. Fourth, ಕಣ್ಣ ಮುಚ್ಚಾಲೆಯಿಂದ ತೊಡಗಿ ಕಂಬದಾಟದವರೆಗೆ ಅಂಗಳವೇ ಮಕ್ಕಳ ಡ್ಯಾಶ್. That is ಕಣ್ಣ ಮುಚ್ಚಾಲೆ, hide and seek. From there it starts till ಕಂಬದಾಟ, that is a pillar game. ಅಂಗಳವೇ, that is a front yard only, is children's ಆಡುಂಬೋಳ. ಈ ಕೆಳಕಂಡ ವಾಕ್ಯಗಳ ಸ್ವಾರಸ್ಯಗಳನ್ನು 4 ವಾಕ್ಯಗಳಲ್ಲಿ ವಿಸ್ತರಿಸಿ ಬರೆಯಿರಿ. ಸೊ ಹಿಯರ್ ಸೆಂಟೆನ್ಸಸ್ ಆರ್ ಗಿವನ್. ಯು ಹ್ಯಾವ್ ಟು ಟೆಲ್ ಅಬೌಟ್ ದ ಸೆಂಟೆನ್ಸ್, ದಟ್ ಈಸ್ ದ ಸ್ವಾರಸ್ಯ, ವೆನ್ ಇಟ್ ವಾಸ್ ಟೋಲ್ಡ್ ಆ್ಯಂಡ್ ವಾಟ್ ಈಸ್ ದ ಮೀನಿಂಗ್ ಆಫ್ ಇಟ್. ಫಸ್ಟ್ ಒನ್, ಬಯಲಂತ ಅಂಗಳಕ್ಕೆ ಎಲ್ಲರೂ ಸಮಾನರು. ಸೊ ಬಯಲಂತ ಲೈಕ್ ಅ ಓಪನ್ ಗ್ರೌಂಡ್, ಅಂಗಳ ದಟ್ ಈಸ್ ದ ಫ್ರಂಟ್ ಯಾರ್ಡ್ ಇಸ್ ಲೈಕ್ ಅನ್ ಓಪನ್ ಗ್ರೌಂಡ್. In there everybody is equal, ಎಲ್ಲರೂ ಸಮಾನರು. ಫಸ್ಟ್ ಯು ಹ್ಯಾವ್ ಟು ರೈಟ್ ಆಯ್ಕೆ. ಮೇಲಿನ ವಾಕ್ಯವನ್ನು ಶ್ರೀನಿಧಿಯವರು ಬರೆದಂತಹ ಎಮ್ಮ ಮನೆ ಅಂಗಳದಿ ಎಂಬ ಗದ್ಯದಿಂದ ಆರಿಸಿಕೊಳ್ಳಲಾಗಿದೆ. ಸೊ ಇಟ್ ಇಸ್ ಪಿಕ್ಡ್ ಅಪ್ ಫ್ರಾಮ್ ಎಮ್ಮ ಮನೆ ಅಂಗಳದಿ, ಗದ್ಯದಿಂದ ಆರಿಸಿಕೊಳ್ಳಲಾಗಿದೆ, ಆ್ಯಂಡ್ ಇಟ್ ಇಸ್ ರಿಟನ್ ಬೈ ಶ್ರೀನಿಧಿ. ಸ್ವಾರಸ್ಯ, ಅಂಗಳ ಎನ್ನುವ ಪುಟ್ಟ ಜಾಗ ವೈವಿಧ್ಯಮಯ ವಿಷಯಗಳಿಗೆ ಆಶ್ರಯ ತಾಣವಾಗಿದೆ. ಸೊ ಅಂಗಳ, ದಟ್ ಇಸ್ ಅ ಫ್ರಂಟ್ ಯಾರ್ಡ್. ಪುಟ್ಟ ಜಾಗ, ಅ ಸ್ಮಾಲ್ ಫ್ರಂಟ್ ಯಾರ್ಡ್. ವೈವಿಧ್ಯಮಯ ವಿಷಯಗಳಿಗೆ, ಫಾರ್ ಅ ವೆರೈಟಿ ಆಫ್ ಮ್ಯಾಟರ್ಸ್, ಆಶ್ರಯ ತಾಣವಾಗಿದೆ. ಇಟ್ ಈಸ್ ಅ ಶೆಲ್ಟರ್ ಫಾರ್ ಮೆನಿ ಆ್ಯಕ್ಟಿವಿಟೀಸ್. ಇದು ಮನೆ ಹಾಗೂ ಪ್ರಪಂಚಕ್ಕೂ ಇರುವ ಕೊಂಡಿಯಾಗಿದೆ. ಸೊ ದಿಸ್ ಈಸ್ ಅ ಕನೆಕ್ಷನ್ between the house and the outside world. ಹುಟ್ಟಿನ ಸಂಭ್ರಮದಿಂದ ಸಾವಿನ ಸೂತಕದವರೆಗೆ ಎಲ್ಲದಕ್ಕೂ ಸಾಕ್ಷಿಯಾಗಿದೆ ಎಂದು ಹೇಳುವ ಸಂದರ್ಭದಲ್ಲಿ ಈ ಮೇಲಿನ ವಾಕ್ಯವನ್ನು ಪ್ರಸ್ತಾಪಿಸಲಾಗಿದೆ. ಸೊ ಇದು ಹುಟ್ಟಿನ ಸಂಭ್ರಮದಿಂದ, ದಟ್ ಈಸ್ ಫ್ರಾಮ್ ದ ಸೆಲೆಬ್ರೇಷನ್ ಆಫ್ ಅ ಬರ್ತ್, ಸಾವಿನ ಸೂತಕದವರೆಗೆ, ಟಿಲ್ ದ ಡೆತ್ formalities that are happening in the front yard, ಎಲ್ಲದಕ್ಕೂ ಸಾಕ್ಷಿಯಾಗಿದೆ. ಸೊ ಫ್ರಂಟ್ ಯಾರ್ಡ್ ಇಸ್ ಅ ವಿಟ್ನೆಸ್ ಟು ಆಲ್ ದೀಸ್ ಥಿಂಗ್ಸ್ ಎಂದು ಹೇಳುವ ಸಂದರ್ಭದಲ್ಲಿ, ಸೊ ಇನ್ ದಿಸ್ ಸಿಟುವೇಶನ್ ಈ ಮೇಲಿನ ವಾಕ್ಯವನ್ನು ಪ್ರಸ್ತಾಪಿಸಲಾಗಿದೆ. ಸೊ ಅಬೌವ್ ಸೆಂಟೆನ್ಸಸ್ ಟೋಲ್ಡ್. ಸೆಕೆಂಡ್, ಮಳೆಗಾಲದಲ್ಲಿ ಅಂಗಳ ಅನಾಥ. That is, the front yard is like a orphan, means no activity happens in the front yard during the rainy season. ಆಯ್ಕೆ, you have to write the same thing. ಮೇಲಿನ ವಾಕ್ಯವನ್ನು ಶ್ರೀನಿಧಿಯವರು ಬರೆದಂತಹ ಎಮ್ಮ ಮನೆ ಅಂಗಳದಿ ಎಂಬ ಗದ್ಯದಿಂದ ಆರಿಸಿಕೊಳ್ಳಲಾಗಿದೆ. ಮಳೆಗಾಲದಲ್ಲಿ ಮೋಡಗಳು ಆವರಿಸಿಕೊಂಡು ಒಮ್ಮೆ ಮಳೆ ಸುರಿಯಲು ಪ್ರಾರಂಭವಾದೊಡನೆ ಅಷ್ಟು ದಿನಗಳಿಂದ ಅಂಗಳದಲ್ಲೇ ಇರುತ್ತಿದ್ದಂತಹ ಅಡಿಕೆಯ ಸೋಗೆ, ತೆಂಗಿನ ಮಡಲುಗಳೆಲ್ಲವೂ ಕೊಟ್ಟಿಗೆ ಸೇರುತ್ತಿದ್ದವು. ಮಳೆಗಾಲದಲ್ಲಿ ಮೋಡಗಳು, ಡ್ಯೂರಿಂಗ್ ರೈನಿ ಸೀಸನ್ ದ ಕ್ಲೌಡ್ಸ್ ವಿಲ್ ಕವರ್ ದಿ ಸ್ಕೈ, ಆವರಿಸಿಕೊಂಡು ಒಮ್ಮೆ ಮಳೆ ಸುರಿಯಲು ಪ್ರಾರಂಭವಾದೊಡನೆ,
ಒನ್ಸ್ ದ ರೈನ್ ಸ್ಟಾರ್ಟ್ಸ್ ಪೋರಿಂಗ್, ಅಷ್ಟು ದಿನಗಳಿಂದ ಅಂಗಳದಲ್ಲೇ ಇರುತ್ತಿದ್ದಂತಹ, ಸೊ ಫಾರ್ ಸೋ ಮೆನಿ ಡೇಸ್ ಆನ್ ದ ಫ್ರಂಟ್ ಯಾರ್ಡ್ ಓನ್ಲಿ there is to be ಅಡಿಕೆಯ ಸೋಗೆ, ದಟ್ ಈಸ್ ದಿ ಅರೆಕನಟ್ ಲೀವ್ಸ್, ತೆಂಗಿನ ಮಡಲುಗಳೆಲ್ಲವೂ, coconut leaves. For so many days, all these arecanut leaves, coconut leaves and all were there in the front yard. As soon as the rain starts pouring, all will join the ಕೊಟ್ಟಿಗೆ, that is ಕೊಟ್ಟಿಗೆ ಸೇರುತ್ತಿದ್ದವು. All these will join the cowshed. ಮಕ್ಕಳ ಕಲರವದಿಂದ ಗಿಜಿ ಗುಡುತ್ತಿದ್ದಂತಹ ಅಂಗಳವು ಈಗ ಅನಾಥವಾಗಿ ನಿಂತಿರುತ್ತಿತ್ತು. ಸೊ ಮಕ್ಕಳ ಕಲರವದಿಂದ ಗಿಜಿಗುಡುತ್ತಿದ್ದಂತಹ means the front yard used to be very noisy because the children and all will be playing over there. So now what happened here? ಈಗ ಅನಾಥವಾಗಿ ನಿಂತಿರುತ್ತಿತ್ತು. So now it is like an orphan, means nothing is there, nobody is playing in the front yard during rainy season. Third, ಅಂಗಳ ಮಾತ್ರವೇ ಹಳೆಯದು ಎನಿಸುತ್ತದೇನೋ. So we feel as though the angala, that is the front yard alone, is old. ಆಯ್ಕೆ, ಮೇಲಿನ ವಾಕ್ಯವನ್ನು ಶ್ರೀನಿಧಿಯವರು ಬರೆದಂತಹ ಎಮ್ಮ ಮನೆ ಅಂಗಳದಿ ಎಂಬ ಗದ್ಯದಿಂದ ಆರಿಸಿಕೊಳ್ಳಲಾಗಿದೆ. ಸ್ವಾರಸ್ಯ, ಮಲೆನಾಡಿನಲ್ಲಿ ಅಂದು ಬಹಳಷ್ಟು ಮದುವೆಗಳಿಗೆ ಅಂಗಳವೇ ಆಶ್ರಯದಾತವಾಗಿತ್ತು. ಸೊ ಇನ್ ಮಲೆನಾಡು ರೀಜನ್ ಫಾರ್ ಮೋಸ್ಟ್ ಆಫ್ ದ ವೆಡ್ಡಿಂಗ್ಸ್, ಬಹಳಷ್ಟು ಮದುವೆಗಳಿಗೆ ಅಂಗಳವೇ ಆಶ್ರಯದಾತವಾಗಿತ್ತು. ಸೊ ದ ಫ್ರಂಟ್ ಯಾರ್ಡ್ ಓನ್ಲಿ ಈಸ್ ದ ಗಿವಿಂಗ್ ಶೆಲ್ಟರ್ ಫಾರ್ ಆಲ್ ದ ಆ್ಯಕ್ಟಿವಿಟೀಸ್ ಫಾರ್ ದಿ ವೆಡ್ಡಿಂಗ್ಸ್ ಇನ್ ಮಲೆನಾಡು ರೀಜನ್. ಮದುವೆ ಸಮಸ್ತ ತಯಾರಿಗಳಿಗೆ ಅಂಗಳವೇ ಗತಿ. ಫಾರ್ ಆಲ್ ದ ಪ್ರಿಪರೇಷನ್ಸ್ ಫಾರ್ ದ ವೆಡ್ಡಿಂಗ್, ಅಂಗಳವೇ ಗತಿ. ಆಲ್ ಯೂಸ್ ಟು ಹ್ಯಾಪನ್ ಇನ್ ದ ಫ್ರಂಟ್ ಯಾರ್ಡ್ ಓನ್ಲಿ. ಅಲ್ಲಿ ಬಾಳೆ ಎಲೆ ಸ್ವಚ್ಛಗೊಳಿಸುವುದರಿಂದ ಹಿಡಿದು ಎಲ್ಲ ಮದುವೆಯ ಕಾರ್ಯಕ್ರಮಗಳು ನಡೆಯುತ್ತಿದ್ದವು. ಸೊ ಇನ್ ದ ಫ್ರಂಟ್ ಯಾರ್ಡ್, ಫ್ರಮ್ ಕ್ಲೀನಿಂಗ್ ದ ಪ್ಲಾಂಟೇನ್ ಲೀವ್ಸ್ ಟು ಆಲ್ ದಿ ಆ್ಯಕ್ಟಿವಿಟೀಸ್ ಆಫ್ ದಿ ವೆಡ್ಡಿಂಗ್ ಯೂಸ್ ಟು ಟೇಕ್ ಪ್ಲೇಸ್ ಇನ್ ದ ಫ್ರಂಟ್ ಯಾರ್ಡ್. ಹೆಣ್ಣಿನ ಹೊಸ ಜೀವನ ಸಹ ಅಂಗಳದಲ್ಲೇ ಆರಂಭವಾಗುತ್ತಿತ್ತು. ಸೊ ದ ಬ್ರೈಡ್ಸ್ ನ್ಯೂ ಲೈಫ್, ಹೊಸ ಜೀವನ, that also used to begin in the front yard only. ಅಂಗಳದಲ್ಲೇ ಪ್ರಾರಂಭವಾಗುತ್ತಿತ್ತು. ಅಂತಹ ಸಮಯದಲ್ಲಿ ಅಂಗಳವನ್ನು ಬಿಟ್ಟು ಉಳಿದೆಲ್ಲವೂ ಹೊಸದಾಗಿ ಕಂಗೊಳಿಸುತ್ತಿತ್ತು ಎಂದು ವಿವರಿಸಲಾಗಿದೆ. ಸೊ ಅಂತಹ ಸಮಯದಲ್ಲಿ, ದಟ್ ಈಸ್ ಡ್ಯೂರಿಂಗ್ ದ ವೆಡ್ಡಿಂಗ್ ಸೀಸನ್, ಅಂಗಳವನ್ನು ಬಿಟ್ಟು, ಲೀವಿಂಗ್ ದ ಫ್ರಂಟ್ ಯಾರ್ಡ್, ಉಳಿದೆಲ್ಲವೂ ಹೊಸದಾಗಿ ಕಂಗೊಳಿಸುತ್ತಿತ್ತು. ರೆಸ್ಟ್ ಆಲ್ ಯೂಸ್ ಟು ಶೈನ್ ಬ್ರೈಟ್ಲಿ ಲೈಕ್ ಅ ನ್ಯೂ ಥಿಂಗ್ ಎಂದು ವಿವರಿಸಲಾಗಿದೆ. ಸೊ ಲೈಕ್ ದಟ್ ದೇ ಹ್ಯಾವ್ ಡಿಸ್ಕ್ರೈಬ್ಡ್ ಹಿಯರ್. ಫೋರ್ತ್, ಕಟ್ಟೆಯ ಮೇಲಿನ ದೀಪವು ಅಂಗಳಕ್ಕೆ ನಕ್ಷತ್ರ. ಕಟ್ಟೆಯ ಮೇಲಿನ ದೀಪವು ಅಂಗಳದ ನಕ್ಷತ್ರ. ಸೊ ದೀಪ ದಟ್ ಇಸ್ ಕೆಪ್ಟ್ ಆನ್ ದ ಕಟ್ಟೆ, ದಟ್ ಇಸ್ ತುಳಸಿ ಕಟ್ಟೆ, ಈಸ್ ಲೈಕ್ ಅ ಸ್ಟಾರ್ ಇನ್ ದಿ ಫ್ರಂಟ್ ಯಾರ್ಡ್. ಆಯ್ಕೆ, ಮೇಲಿನ ವಾಕ್ಯವನ್ನು ಶ್ರೀನಿಧಿಯವರು ಬರೆದಂತಹ ಎಮ್ಮ ಮನೆಯಂಗಳದಿ ಎಂಬ ಗದ್ಯದಿಂದ ಆರಿಸಿಕೊಳ್ಳಲಾಗಿದೆ. ಕರಾವಳಿಯ ಮಳೆಗಾಲದಲ್ಲಿ ಅಂಗಳದಲ್ಲಾಗುವಂತಹ ಅನೇಕ ಬದಲಾವಣೆಗಳ ಬಗ್ಗೆ ಲೇಖಕರು ಪ್ರಸ್ತಾಪಿಸುತ್ತಾ, ಜನಪದ ನೃತ್ಯ ಸೊಗಸು, ಚಹಾ ಜೊತೆ ಜೀವ ಚಾಪಲ್ಯವನ್ನು ತೀರಿಸುವ ಪತ್ರೊಡೆಗಳು, ಬಣ್ಣ ಬಣ್ಣದ ಅಣಬೆಗಳು, ದೊಡ್ಡ ದೊಡ್ಡ ಕಪ್ಪೆಗಳು ಅಂಗಳವನ್ನು ಅಲಂಕರಿಸುತ್ತಿವೆ. ಕರಾವಳಿ ಮಳೆಗಾಲದಲ್ಲಿ, that is during the rainy season in Karavali region, there are a lot of changes that are happening in the front yard. So ಅನೇಕ ಬದಲಾವಣೆಗಳ, ಸೊ about the ಬದಲಾವಣೆಗಳ ಬಗ್ಗೆ, ಸೊ ಲೇಖಕರು, that is a writer, is telling what and all changes are happening in the front yard. So there you get to see ಜನಪದ ನೃತ್ಯ ಸೊಗಸು, the beauty of the folk dances, ಚಾಹದ ಜೊತೆ ಜೀವ ಚಾಪಲ್ಯವನ್ನು, that is along with the tea, ಜೀವ ಚಾಪಲ್ಯ, that is a tasty snacks, ತೀರಿಸುವ ಪತ್ರೋಡೆಗಳು, ಸೊ ಟೇಸ್ಟಿ ಸ್ನ್ಯಾಕ್ಸ್ ಲೈಕ್ ಪತ್ರೋಡೆ, ಬಣ್ಣ ಬಣ್ಣದ ಅಣಬೆಗಳು, ಕಲರ್ಫುಲ್ ಮಶ್ರೂಮ್ಸ್, ದೊಡ್ಡ ದೊಡ್ಡ ಕಪ್ಪೆಗಳು, ಬಿಗ್ ಬಿಗ್ ಫ್ರಾಗ್ಸ್ ಅಂಗಳವನ್ನು ಅಲಂಕರಿಸುತ್ತಿವೆ. ದೇ ಆರ್ ಡೆಕೋರೇಟಿಂಗ್ ದ ಫ್ರಂಟ್ ಯಾರ್ಡ್. ಅಂತೆಯೇ ಲೈಕ್ ದ್ಯಾಟ್, ಮುತ್ತೈದೆಯ ಹಣೆಗೆ, that is for a married lady,
Hanege means in the forehead. Tilaka. Tilaka is a big bindi which they keep on the forehead. Vittante, like that. ತುಳಸಿ ಕಟ್ಟೆ ಮುಂದೆ ಹಚ್ಚಿರುವ ಮಿನುಗು ದೀಪವು ಅಂಗಳದ ನಕ್ಷತ್ರ ಎಂದು ವರ್ಣಿಸಿದ್ದಾರೆ. ಸೊ ಲೈಕ್ ಹೌ ದ ಬಿಗ್ ಬಿಂದಿ ಈಸ್ ಆನ್ ದಿ ಫೋರ್ ಹೆಡ್ ಆಫ್ ಅ ಮ್ಯಾರಿಡ್ ಲೇಡಿ, ಲೈಕ್ ದ್ಯಾಟ್ ದ ಲ್ಯಾಂಪ್ ಈಸ್ ಲೈಕ್ ಅ ಸ್ಟಾರ್ in the front yard, which is kept on the tulasi katte. Means like that the writer has described. Third, bhashabhyasa, that is a language activity. ಈ ಕೆಳಗಿನ ವಾಕ್ಯಗಳನ್ನು ಸರಿಯಾದ ಕ್ರಮದಲ್ಲಿ ಬರೆಯಿರಿ. ಸೊ ಹಿಯರ್ ಸೆಂಟೆನ್ಸ್ ಇಸ್ ಗಿವನ್ ಬಟ್ ದ ವರ್ಡ್ಸ್ ಆರ್ ಜಂಬಲ್ಡ್ ಅಪ್. ಸೊ ಯು ಹ್ಯಾವ್ ಟು ರೈಟ್ ಇನ್ ಸರಿಯಾದ ಕ್ರಮ. Krama means in the same order, in the proper order you have to write. First one, ಮದುವೆಗಳ ಅಂಗಳವೇ ಮಂಟಪಗಳಿಗೆ ಮಲೆನಾಡಿನಲ್ಲಿ ಆಶ್ರಯದಾತ ಬಹಳ. So now you have to rearrange them and write in a proper way. First one is ಮಲೆನಾಡಿನಲ್ಲಿ ಬಹಳ ಮದುವೆಗಳ ಮಂಟಪಗಳಿಗೆ ಅಂಗಳವೇ ಆಶ್ರಯದಾತ. ಸೊ ಮಲೆನಾಡಿನಲ್ಲಿ ಬಹಳ ಮದುವೆಗಳ ಮಂಟಪಗಳಿಗೆ ಅಂಗಳವೇ ಆಶ್ರಯದಾತ. ಸೆಕೆಂಡ್, ಅಂಗಳಕ್ಕೂ ಜಗದ ಅನ್ವಯಿಸುತ್ತದೆ ಎಂಬ ಬದಲಾವಣೆ ನಿಯಮ. ಸೊ ಫಸ್ಟ್ ಇಸ್ ಬದಲಾವಣೆ ಎಂಬ ಜಗದ ನಿಯಮ ಅಂಗಳಕ್ಕೂ ಅನ್ವಯಿಸುತ್ತದೆ. ಸೊ ಬದಲಾವಣೆ ಎಂಬ ಜಗದ ನಿಯಮ ಅಂಗಳಕ್ಕೂ ಅನ್ವಯಿಸುತ್ತದೆ. ಥರ್ಡ್, ಹೊಸ್ತಿಲೆ ಮಳೆಗಾಲದಲ್ಲಿ ಆಸರೆ ದೀಪಕ್ಕೆ ತುಳಸಿಯ. ಫಸ್ಟ್ ಇಸ್ ಮಳೆಗಾಲದಲ್ಲಿ ತುಳಸಿಯ ದೀಪಕ್ಕೆ ಹೊಸ್ತಿಲೆ ಆಸರೆ. ಮಳೆಗಾಲದಲ್ಲಿ ತುಳಸಿಯ ದೀಪಕ್ಕೆ ಹೊಸ್ತಿಲೆ ಆಸರೆ. ಫೋರ್ತ್, ದ್ವಾದಶಿಯ ಅಂಗಳದೆ ಪಾರುಪತ್ಯ ಮದುವೆಗೆ ಉತ್ತಾನ ತುಳಸಿ. ಉತ್ತಾನ ದ್ವಾದಶಿಯ ತುಳಸಿ ಮದುವೆಗೆ ಅಂಗಳದೆ ಪಾರುಪತ್ಯ. ಉತ್ತಾನದ ದ್ವಾದಶಿಯ ತುಳಸಿ ಮದುವೆಗೆ ಅಂಗಳದ್ದೇ ಪಾರುಪತ್ಯ. ಈ ಕೆಳಗಿನ ಪದಗಳಲ್ಲಿ ದೀರ್ಘ ಸ್ವರಗಳಿರುವ ಅಕ್ಷರಗಳನ್ನು ಗುರುತಿಸಿರಿ. ಸೊ ಹಿಯರ್ ಸೆಂಟೆನ್ಸಸ್ ಆರ್ ಗಿವನ್. ಯು ಹ್ಯಾವ್ ಟು ಐಡೆಂಟಿಫೈ ದೀರ್ಘ ಸ್ವರ. ಸೊ ಹಿಯರ್ ಯು ಕ್ಯಾನ್ ಸಿ ನೋ, ನೋಡಿಕೊಳ್ಳಲು ಅಂಗಳವೇ ಜಾಗ. ನೋ, ವೇ ಆ್ಯಂಡ್ ಜಾ ಆರ್ ದೀರ್ಘ ಸ್ವರ. ಮನೆಯೇ ಮೊದಲ ಪಾಠಶಾಲೆ. ಎ, ಪಾ ಆ್ಯಂಡ್ ಶಾ ಆರ್ ದೀರ್ಘ ಸ್ವರ. ಮಳೆಗಾಲದ ಮೋಡಗಳು, ಗಾ ಆ್ಯಂಡ್ ಮೋ ಹಿಯರ್ ಆರ್ ದೀರ್ಘ ಸ್ವರ. ಫೋರ್ತ್ ಒನ್, ದಾಸವಾಳ ಗಾಳಿಗೆ ಬಗ್ಗಿತ್ತು. ದಾ, ವಾ ಆ್ಯಂಡ್ ಗಾ ಆರ್ ದೀರ್ಘ ಸ್ವರ. ಫಿಫ್ತ್ ಒನ್, ದೀಪಾವಳಿಯ ತುಳಸಿ ಪೂಜೆ. ದಿ, ಪಾ ಆ್ಯಂಡ್ ಸಿ ಆರ್ ದೀರ್ಘ ಸ್ವರ. ಸೊ ಇಫ್ ಯು ಆರ್ ಸ್ಪ್ಲಿಟ್ಟಿಂಗ್ ಇಟ್, it will be nu plus o, no. V plus a, ve. J plus a, ja. So they are dheergha swaras. Second one, plus a, ye. P plus a, pa. Sh plus a, sha. Third, g plus a, ga. M plus o, mo. D plus a, da. V
plus a, va. G plus a, ga. D plus e, di. P plus a, pa. S plus e, si. So no, a, ga, da, di, ve, pa, mo, va, pa, si, ga, sha, ja. All these are ದೀರ್ಘ ಸ್ವರಾಸ್. ಸೊ ಈ ಕೆಳಗಿನ ವಾಕ್ಯಗಳಲ್ಲಿ ಒತ್ತಕ್ಷರಗಳನ್ನು ಗುರುತಿಸಿರಿ. ಸೊ ಹಿಯರ್ ಸೆಂಟೆನ್ಸಸ್ ಆರ್ ಗಿವನ್ ಇನ್ ದ ಸಿಮಿಲರ್ ಮ್ಯಾನರ್. ಯು ಹ್ಯಾವ್ ಟು ಐಡೆಂಟಿಫೈ ದಿ ಒತ್ತಕ್ಷರಾಸ್. ಮೀನ್ಸ್ ಲೈಕ್ ದೀಪಕ್ಕೆ ಹೊಸ್ತಿಲೆ ಆಸರೆ. ಸೊ ಹಿಯರ್ ಯು ಆರ್ ಹ್ಯಾವಿಂಗ್ ಕ ಆಸ್ ಒತ್ತಕ್ಷರ. Here you are having ta as ottakshara. Like that you have to identify the ottaksharas in all the 5 sentences. ಈ ಮಾದರಿಯಂತೆ ಕೊಟ್ಟಿರುವ ಪದಗಳನ್ನು ಬಿಡಿಸಿ ಬರೆಯಿರಿ. ಮಾದರಿ ಮೀನ್ಸ್ ಎಕ್ಸಾಂಪಲ್. ಕಾಣಬೇಕೆಂದು, ಕಾಣಬೇಕು ಪ್ಲಸ್ ಎಂದು. ಸೊ ಲೈಕ್ ದಿಸ್ ಯು ಹ್ಯಾವ್ ಟು ಸ್ಪ್ಲಿಟ್ ದಿ ರಿಮೈನಿಂಗ್ ವರ್ಡ್ಸ್. ಕಾಣಬೇಕೆಂದು, ಕಾಣಬೇಕು ಪ್ಲಸ್ ಎಂದು. ಮನೆಯೊಳಕ್ಕಾದರೆ, ಮನೆಯೊಳಕ್ಕೆ ಪ್ಲಸ್ ಆದರೆ. ಕೈಗಂಟಿಕೊಳ್ಳುವಷ್ಟು, ಕೈಗೆ ಪ್ಲಸ್ ಅಂಟಿಕೊಳ್ಳುವಷ್ಟು. ಪರಮಾನಂದ, ಪರಮ ಪ್ಲಸ್ ಆನಂದ. ಮಲೆನಾಡಿನಲ್ಲಾದರೆ, ಮಲೆನಾಡಿನಲ್ಲಿ ಪ್ಲಸ್ ಆದರೆ. ಫೋರ್ತ್, ಸೈದ್ಧಾಂತಿಕ ವ್ಯಾಕರಣ, ದಟ್ ಇಸ್ ದ ಗ್ರಾಮರ್ ಪಾರ್ಟ್. ದ್ವಿರುಕ್ತಿ, ಜೋಡು ನುಡಿ, ನುಡಿಗಟ್ಟು ಆರ್ ಪಡೆ ನುಡಿ. ವಾಟ್ ಆರ್ ದೇ? ಭಾಷೆಯಲ್ಲಿ ಸಹಜ ಸ್ವಾಭಾವಿಕ ಪದಗಳೊಂದಿಗೆ ವಿಶಿಷ್ಟ ಅರ್ಥ ಬರುವಂತಹ ಕೆಲವು ಪದಗಳನ್ನು ಜೋಡಿಸಿ ಬಳಸುವುದುಂಟು. ಸೊ ಇನ್ ಅ ಲ್ಯಾಂಗ್ವೇಜ್, ಸಹಜ ಸ್ವಾಭಾವಿಕ, ದಟ್ ಈಸ್ ನಾರ್ಮಲಿ ದ ವರ್ಡ್ಸ್ ವಿಚ್ ವಿ ಆರ್ ಯೂಸಿಂಗ್. ಅಲಾಂಗ್ ವಿತ್ ದ್ಯಾಟ್, ವಿಶಿಷ್ಟ ಅರ್ಥ ಬರುವಂತಹ ಕೆಲವು ಪದಗಳನ್ನು ಜೋಡಿಸಿ, ದಟ್ ಈಸ್ ಅಲಾಂಗ್ ವಿತ್ ದ ಕಾಮನ್ ವರ್ಡ್ಸ್ ವಿಚ್ ಯು ಆರ್ ಯೂಸಿಂಗ್, ದಟ್ ಈಸ್ ಸಹಜ ಸ್ವಾಭಾವಿಕ ವರ್ಡ್ಸ್. ವಿಶಿಷ್ಟ ಅರ್ಥ ಬರುವಂತಹ ಮೀನ್ಸ್ ಸ್ಪೆಷಲ್ ಮೀನಿಂಗ್ ಗಿವಿಂಗ್ ವರ್ಡ್ಸ್ ವೆನ್ ದೇ ಜಾಯಿನ್, ಜೋಡಿಸಿ ಬಳಸುವುದುಂಟು. ವಿ ಡೂ ದ್ಯಾಟ್, ವಿ ಜಾಯಿನ್ ದ್ಯಾಟ್ ಆ್ಯಂಡ್ ರೈಟ್. ಅಂತಹ ಪದಗಳ ಜೋಡಣೆಯಲ್ಲಿ, ಸೊ ಲೈಕ್ ದಿಸ್ ವೆನ್ ವಿ ಜಾಯಿನ್ ದ ವರ್ಡ್ಸ್ ಆ್ಯಂಡ್ ರೈಟ್, ಇನ್ ದ್ಯಾಟ್ ಯು ಆರ್ ಹ್ಯಾವಿಂಗ್ varieties, that is ದ್ವಿರುಕ್ತಿ, ಜೋಡು ನುಡಿ, ನುಡಿಗಟ್ಟು, ಪಡೆ ನುಡಿ. ಮೀನ್ಸ್ ಲೈಕ್ ದಿಸ್ different varieties are there. First one is ದ್ವಿರುಕ್ತಿ. ವಾಟ್ ಇಸ್ ದ್ವಿರುಕ್ತಿ? ದ್ವಿ ಎಂದರೆ ಎರಡು. ಸೊ ದ್ವಿ ಮೀನ್ಸ್ ಟು. ಯುಕ್ತಿ ಎಂದರೆ ಹೇಳು. ಮೀನ್ಸ್ ಯುಕ್ತಿ ಮೀನ್ಸ್ ಟೆಲ್ಲಿಂಗ್ ಇಟ್ ಟ್ವೈಸ್. ಸೊ ದ್ವಿರುಕ್ತಿ ಎಂದರೆ ಎರಡು ಬಾರಿ ಹೇಳು, ಮೀನ್ಸ್ ಟೆಲ್ಲಿಂಗ್ ದ ಸೇಮ್ ವರ್ಡ್ 2 times ಎಂದು ಅರ್ಥ. ದಟ್ ಈಸ್ ಅ ಮೀನಿಂಗ್. ಓಕೆ. ಸೊ ಫಾರ್ ಎಕ್ಸಾಂಪಲ್, ಹೌದು ಹೌದು, ಮನೆ ಮನೆ, ನಿಲ್ಲು ನಿಲ್ಲು, ಬನ್ನಿ ಬನ್ನಿ, ಬೇಡ ಬೇಡ, ಓಡು ಓಡು. ಸೊ ಹಿಯರ್ one word is used 2 times. So such words are come under ದ್ವಿರುಕ್ತಿ. ಓಕೆ. ಎರಡು ಬಾರಿ ಹೇಳು, ಸೇಯಿಂಗ್ ದ ಸೇಮ್ ವರ್ಡ್ ಟ್ವೈಸ್. ಸೊ ನಾರ್ಮಲಿ ವಿ ಯೂಸ್ ಇಟ್ ಡ್ಯೂರಿಂಗ್ ಎಕ್ಸೈಟ್ಮೆಂಟ್, ಉತ್ಸಾಹ, ಅವಸರ, ವೆನ್ ವಿ ಆರ್ ಇನ್ ಅರ್ಜೆನ್ಸಿ, ವೆನ್ ವಿ ಆರ್ ಸ್ಯಾಡ್, ದುಃಖ ಇತ್ಯಾದಿ ಸಂದರ್ಭಗಳಲ್ಲಿ ವಿ ಯೂಸ್ ದ ದ್ವಿರುಕ್ತಿ. ಲೈಕ್ ವಿ ಸೇ ಕಮ್ ಕಮ್, eat eat. So like this 2 times we use the word. So these are called as ದ್ವಿರುಕ್ತಿ. ಕೆಲವೊಮ್ಮೆ ದ್ವಿರುಕ್ತಿಯಲ್ಲಿನ ಎರಡು ಪದಗಳು ಕೂಡಿದಾಗ ಮೊದಲ ಪದ ರೂಪಾಂತರಗೊಳ್ಳುವುದುಂಟು. Sometimes when we are using the same word twice, what happens is the first word can change. So ರೂಪಾಂತರಗೊಳ್ಳುವುದುಂಟು. So for example, ಕಡೆ ಕಡೆ, ಕಟ್ಟ ಕಡೆ. So here you can see the second word is same, kade, but the first word kade became katta over here. So like this in dvirukti, sometimes when two words are joining together, the first word will change. You can see the remaining examples here. Modalu modalu, motta modalu. ಕೆಳಗೆ ಕೆಳಗೆ, ಕೆಳ ಕೆಳಗೆ. ಹೊಸದು ಹೊಸದು,
ಹೊಚ್ಚ ಹೊಸದು, ತುದಿ ತುದಿ ತುತ್ತ ತುದಿ, ಒಂದು ಒಂದು ಒಂದೊಂದು. ನೆಕ್ಸ್ಟ್ ಇಸ್ ಜೋಡು ನುಡಿ. ಅರ್ಥವಿರುವ ಪದದೊಂದಿಗೆ ಸಮಾನಾರ್ಥ, ವಿರುದ್ಧಾರ್ಥ ಇಲ್ಲವೇ ಅರ್ಥರಹಿತ ಪದಗಳನ್ನು ಜೋಡಿಸಿ ಬಳಸುವುದುಂಟು. ಇವುಗಳನ್ನೇ ಜೋಡು ನುಡಿ ಎಂದು ಕರೆಯಲಾಗಿದೆ. ಸೊ ಅರ್ಥವಿರುವ ಪದದೊಂದಿಗೆ ಮೀನ್ಸ್ ಅ ವರ್ಡ್ ವಿಚ್ ಹ್ಯಾಸ್ ಅ ಮೀನಿಂಗ್. You join that word with another word which can be samanartha, means having the same meaning. Or you join that word with viruddhartha, means having opposite meaning. The second word will be having the opposite meaning. Or the second word, that is you join the first word which has a meaning with artharahita, means it may not have a meaning. So these words are called as ಜೋಡು ನುಡಿ. ಉದಾಹರಣೆಗಳು. ಫಸ್ಟ್ ಒನ್, ಸಮಾನಾರ್ಥಕ ಜೋಡಿ ನುಡಿ. ಸೊ ಸಮಾನಾರ್ಥಕ ಮೀನ್ಸ್ ಫಸ್ಟ್ ವರ್ಡ್ ಹ್ಯಾಸ್ ಅ ಮೀನಿಂಗ್ and the second word has the same meaning as the first word. For example, uduge, toduge. So uduge means also dress, toduge means also dress. Avali, javali means twins. Top, mele. So it means up only. Second one, viruddharthaka jodu nudi. So viruddharthaka means first word is there and you join with the second word which has the opposite meaning. For example, sihi, kahi. Sihi means sweet, kahi means bitter. So they are having opposite meaning. So they come under viruddharthaka jodu nudi. ನೋವು, ನಲಿವು. ಆದಿ, ಅಂತ್ಯ. ಥರ್ಡ್, ಎರಡನೇ ಪದ ಅರ್ಥ ರಹಿತವಾಗಿರುವ ಜೋಡು ನುಡಿ. ಮೀನ್ಸ್ ದ ಫಸ್ಟ್ ವರ್ಡ್ ಹ್ಯಾಸ್ ಅ ಮೀನಿಂಗ್, ದ ಸೆಕೆಂಡ್ ವರ್ಡ್ ಡಸ್ ನಾಟ್ ಹ್ಯಾವ್ ಎನಿ ಮೀನಿಂಗ್. ಫಾರ್ ಎಕ್ಸಾಂಪಲ್, ಕೂಲಿ, ನಾಲಿ. ಮೀನ್ಸ್ ಕೂಲಿ ಮೀನ್ಸ್ ಡೂಯಿಂಗ್ ವರ್ಕ್ ಆ್ಯಂಡ್ ನಾಲಿ ಇಸ್ ನೋ ಮೀನಿಂಗ್ ಓನ್ಲಿ. ಗಿಡ, ಗಂಟಿ. ಕಾಫಿ, ಗೀಫಿ. ಹಣ, ಗಿಣ. ಮಾತು, ಗೀತು. ಲಾಸ್ಟ್ ಒನ್, ಪಡೆನುಡಿ ಆರ್ ನುಡಿಗಟ್ಟು. ವಿಶೇಷಾರ್ಥ ನೀಡುವ ಪದ ಪಂಜುವನ್ನು ಪಡೆನುಡಿ ಅಥವಾ ನುಡಿಗಟ್ಟು ಎಂದು ಕರೆಯಲಾಗುತ್ತದೆ. ಇಲ್ಲಿ ಪದಗಳ ಬಾಹ್ಯ ಅರ್ಥಕ್ಕಿಂತ ಸೂಚ್ಯಾರ್ಥ ಇಲ್ಲವೇ ಒಳ ಅರ್ಥ ಪ್ರಧಾನವಾಗಿರುತ್ತದೆ. ಸೊ ಇನ್ ಪಡೆನುಡಿ ಆರ್ ನುಡಿಗಟ್ಟು, ವಿಶೇಷ ಅರ್ಥ ನೀಡುವ ಪದ ಮೀನ್ಸ್ ಇಟ್ ಗಿವ್ಸ್ ಅ special meaningful word. Such words are called as padenudi or nudigattu. So here whatever word is formed, that word has a deep inner meaning. For example, katti mase. The meaning of this is dvesha sadisu, means take revenge. Bennu tattu means protsahisu, means encourage. Like we say pat on your back, but when we say pat on your back means encouragement, so it has a different meaning like that. Nai janma means heena balu. So nai janma means life of a dog, means a very low quality of life. Kai kodu means give hand. What is the meaning of that word? Kai kodu means mosa madu, means cheat. Honchu haku means plan. Samaya sadisu means look for an opportunity. Taledugu means ಮೆಚ್ಚುಗೆ ಸೂಚಿಸು. So taledugu literally meaning is bend your head, but here the inner meaning is ಮೆಚ್ಚುಗೆ ಸೂಚಿಸು, means show appreciation. Thank you.